ಪಟ್ಟಣದಿಂದ ತಾಲೂಕಿನ ಗ್ರಾಮಗಳಿಗೆ ಸೇರಿದಂತೆ ಜಿಲ್ಲಾ, ರಾಜ್ಯ ಹಾಗೂ ನೆರೆ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಗುಂಡಿಗಳಿಂದ ಕೂಡಿರುವುದು ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಬಸ್ ನಿಲ್ದಾಣದಿಂದ ಪ್ರಾರಂಭವಾಗುವ ಗುಂಡಿಗಳು ಸುಮಾರು 1.5 ಕಿಲೋಮೀಟರ್ ದೂರದವರೆಗೂ 3-4 ಅಡಿ ಆಳದ ಗುಂಡಿಗಳು ದ್ವಿಚಕ್ರ ವಾಹನ ಸವಾರರು ಅಪಘಾತಕ್ಕೀಡಾಗಿ ಆಸ್ಪತ್ರೆ ಸೇರುವಂತೆ ಮಾಡಿವೆ. ತಾಲೂಕು ಆಡಳಿತ ಭವನಕ್ಕೆ ತೆರಳುವ ಸಮೀಪ ಸೇತುವೆ ಮೇಲೆ ಸಾಕಷ್ಟು ಗುಂಡಿಗಳಿದ್ದು, ಒಂದು ಗುಂಡಿ ತಪ್ಪಿಸಲು ಹೋದರೆ ಮತ್ತೈದು ಗುಂಡಿಗಳಿಗೆ ದ್ವಿಚಕ್ರ ವಾಹನಗಳು ಸಿಲುಕಿ ಸವಾರರಿಗೆ ಸಂಚಕಾರವಾಗುತ್ತಿದೆ. ಗುಂಡಿ ತಪ್ಪಿಸಲು ಹೋಗುವ ವಾಹನಗಳು ಎದುರಿನಿಂದ ಬರುವ ವಾಹನಗಳಿಗೆ ಸಿಲುಕಿ ಜಖಂಗೊಳ್ಳುವುದಲ್ಲದೆ ಸಾವಿನಿಂದ ಚಾಲಕರು ಕೂದಲೆಳೆಯ ಅಂತರದಲ್ಲಿ ಪಾರಾಗುತ್ತಿದ್ದಾರೆ. ನಿತ್ಯ ದೂರಗಳಿಂದ ವಿವಿಧ ಕೆಲಸ ಕಾರ್ಯಗಳಿಗೆ ತಾಲೂಕಿನ ಕೇಂದ್ರ ಸ್ಥಾನಕ್ಕೆ ಬರುವ ಸಾಮಾನ್ಯ ಜನರಿಗೆ ಗುಂಡಿಯಿಂದ ನಿಗದಿತ ಸಮಯಕ್ಕೆ ಸ್ಥಳ ತಲುಪಲು ಸಾಧ್ಯವಾಗುತ್ತಿಲ್ಲ. ತಾಲೂಕು ಕಚೇರಿಗೆ ದಿನನಿತ್ಯ ಸಾವಿರಾರು ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಬರುವವರು ಮುಖ್ಯ ರಸ್ತೆಯಲ್ಲಿ ಬರುವ ವಾಹನಗಳನ್ನು ತಪ್ಪಿಸಿಕೊಂಡು ಬರಬೇಕಾದರೆ ವಾಹನಗಳು ಗುಂಡಿಮಯ ರಸ್ತೆ ತಪ್ಪಿಸಲು ಹೋಗಿ ಸಾರ್ವಜನಿಕರ ಮೇಲೆ ಅನಿವಾರ್ಯವಾಗಿ ವಾಹನ ಹತ್ತಿಸಿರುವ ಉದಾಹರಣೆಗಳಿವೆ. ಇದೇ ರಸ್ತೆ ಅವಲಂಬಿಸಿ ತಾಲೂಕು ಆಸ್ಪತ್ರೆಗೆ ತೆರಳುವ ರೋಗಿಗಳು ಮಾರ್ಗ ಮಧ್ಯೆ ಸಿಲುಕಿ ಸಂಕಷ್ಟಕ್ಕೀಡಾಗಿದ್ದಾರೆ. ಅನಾರೋಗ್ಯ ಸಂದರ್ಭ ತುರ್ತು ಚಿಕಿತ್ಸೆಗಾಗಿ ತೆರಳುವವರು ರಸ್ತೆಯ ಗುಂಡಿಗಳಲ್ಲಿ ಸಿಲುಕಿ ಸೂಕ್ತ ಸಮಯಕ್ಕೆ ಔಷಧೋಪಚಾರ ಪಡೆಯಲು ಸಾಧ್ಯವಾಗುತ್ತಿಲ್ಲ. ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯುವ ವಾಹನ ಚಾಲಕರು ಹಾಗೂ ಸಹಾಯಕರು ಸಹ ಬಿದ್ದು ಅಪಘಾತಕ್ಕೀಡಾಗಿ ರೋಗಿಗಳ ಜೊತೆ ಇವರು ಚಿಕಿತ್ಸೆ ಪಡೆಯುವಂತಾಗಿದೆ. ತಾಲೂಕಿನಲ್ಲಿ ನಡೆಯುವ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಶಾಸಕರು ಹಾಗೂ ಇದೇ ರಸ್ತೆಯಲ್ಲಿ ಕರ್ತವ್ಯಕ್ಕೆ ಬರುವ ತಾಲೂಕಿನ ಅಧಿಕಾರಿಗಳು ರಸ್ತೆ ಸರಿಪಡಿಸಲು ಮುಂದಾಗದಿರುವುದು ತಾಲೂಕಿನ ಸಾರ್ವಜನಿಕರಿಂದ ವ್ಯಾಪಕ ಟೀಕೆಗೆ ಗುರಿಯಾಗುತ್ತಿದ್ದಾರೆ. ಸರ್, ಇದು ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆ. ಇದು ರೋಡ್ ಡ್ರೈನೇಜ್ಗಳೆಲ್ಲ ಇದು ಒಂಥರ ರೋಡ್ ರಸ್ತೆ ಎಲ್ಲ ಡ್ರೈನೇಜ್ ಥರ ಆಗಿ ಸ್ಕೂಲ್ ಮಕ್ಕಳು ಡೈಲಿ ಎಲ್ಲ ಓಡಾಡ್ತಾ ಇರೋ ಜಾಗ ಇದು. ಹಿಂಗಾಗ್ಬಿಟ್ರೆ ಮಕ್ಕಳಿಗೆ ನಾವೇ ಎಷ್ಟು ಸಲ ಬಿದ್ದೀವಿ ಇಲ್ಲಿ ಅಲ್ಲ, ಹಿರಿಯವರು ಎಲ್ಲ ಓಡಾಡೋ ಜಾಗ. ಹಿಂಗಾಗ್ಬಿಟ್ರೆ ಭಾರಿ ಕಷ್ಟ ಆಗ್ತದೆ. ಏನು CM ಬಂದ್ರೆ ಮಾತ್ರ ಇಲ್ಲಿ ರಸ್ತೆಗಳಿಗೆ ಒಂದಷ್ಟು ಮುಣ್ಣ ಗಿಣ್ಣ ಅದು ಮುಚ್ಚಿಸ್ತಾರೆ. ಇನ್ನೂ ಇಲ್ಲಿ ಇಲ್ವೇ ಇಲ್ಲ. ಅವತ್ತು ಬರ್ತಾರೆ, ಒಂದು 3 ದಿನಕ್ಕೆ ಮಾತ್ರ ಐಟೆ ಮಾಡಿ ಮುಚ್ಚಿಸ್ತಾರೆ, ಮಾರ ಕಿತ್ತೋಯ್ತದ. ಈ ಥರ ಹಿಂಗೆಲ್ಲ ಮಾಡಿ ಸಾರ್ವಜನಿಕ ಭಾರಿ ತೊಂದರೆ ಆಗಿದೆ. ಇದಕ್ಕೆ ಎಚ್ಚೆತ್ಕೊಂಡಿದ್ದೆ ನಮ್ಮ ಸ್ಥಳೀಯ ಶಾಸಕರಾದ ಸುನೀಲ್ ಕುಮಾರ್ ಅವರು ಈ ರಸ್ತೆಗಳನ್ನು ರೆಡಿ ಮಾಡಿಸ್ಬೇಕಂತ ಈ ಮೂಲಕ ನಾವು ಕೇಳ್ಕೊಡ್ತೀವಿ. ಅವರು ಇದೇ ರಸ್ತೆ ಓಡಾಡೋದು, ಡೈಲಿ ಓಡಾಡ್ತಾ ಇರ್ತಾರೆ. ಗೊತ್ತಿರ್ತದ ಇರ್ತಾರೆ ಅಷ್ಟೇ. ಒಂದು ದಿನ ನೋಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನೋಡಿದ್ರು ಕಂಡು ಇರ್ತಾರೆ, ತಿರ್ಕೊಂಡು ಹೋಗ್ತಾರೆ. ನೋಡಿ ಹಿಂಗೆ ಆಡ್ತಿದೆ ಇದು. ಇದ್ರಂತೀನು ಯಾರು ಎತ್ತಂಗಿಲ್ಲ ಇವನು. ಅವರ ಹಾಕ್ತಾರೆ ಬಂದಾಗ CM ಬಂದಾಗ 1 ಟೈಮ್ 2 ಟೈಮ್ ಹಾಕ್ತಾರೆ. ಪುನಃ ಹಂಗೆ ಆಯ್ತದ ಅದು. ನೋಡಿ ಎಷ್ಟು 2 ಅಡಿ 3 ಅಡಿ ಆಗದ ಹಳ್ಳ ಇದು. ಏನಂದ್ರೆ ಸರ್, ಇದು ರೋಡು ಎಲ್ಲ ಕಿತ್ತೋಗ್ಬಿಟ್ಟು ಎಲ್ಲ ಇದಾಗಿದೆ. ಆದ್ರೂ ಯಾರು ಗಮನಕ್ಕೆ ತಗೊಳ್ಳಲ್ಲ. ಇಲ್ಲಿ ಈ ಆಕ್ಸಿಡೆಂಟ್ ಆಗೋದು ಮತ್ತೊಂದು ಸರ್, ಇಲ್ಲಿ ಫುಲ್ಲು ಗುಂಡಿಗಳು ಬಿದ್ದೈತೆ. ಇಲ್ಲಿ ನೋಡಿ ಸರ್, ಇಲ್ಲಿ ಹೆಚ್ಚು ಸಾರ್ವಜನಿಕರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಏನೇನು ತೊಂದರೆ ಆಗುತ್ತೆ ಅದು ಆಗಿದ್ರೆ ಗುಂಡಿಗೆ ಯಾರೂ ಇದೇ ತೊಗೊಳ್ಳಲ್ಲ. ಎಷ್ಟು ಸತಿ ಹೇಳಿದ್ರು, ಎಷ್ಟು ಇದು ಮಾಡಿದ್ರು ಇದು ಇಲ್ಲ. ಇದು ಅಷ್ಟೇ. ಬೇರೆ ರೋಡು ಎಷ್ಟೇ ಬೇರೆ ರೋಡು ಐತೆ. ಅಲ್ಲಿ ಮುಸ್ಲಿಂ ಬ್ಲಾಕ್ ರೋಡು ನೋಡಿ, ಅದು ಅಷ್ಟೇ. ಅದು 40 ಅಡಿ ರೋಡ್ ಬರಬೇಕು, ಇರೋದು 20 ಅಡಿ ರೋಡು. ಬಸ್ಸು ಅದು ಇದು ಬಂದರೆ ಜಾಮ್ ಆಗಿಬಿಡ್ತದೆ. ಅದು ಗಮನಕ್ಕೆ ತಗೋತಾ ಇಲ್ಲ. ಶಾಸಕರು ಏನು ಮಾಡಬೇಕು ಅಂದರೆ ಬಂದು ನೋಡ್ಬಿಟ್ಟು ಇದು ಒಂಚೂರು ಇದಕ್ಕೆ ಪರಿಹಾರ ಇದು ಮಾಡಬೇಕು ಸರ್. ಇದು ಶಾಸಕರು ಕೂಡ ಇದೇ ರೋಡಲ್ಲಿ ಓಡಾಡ್ತಾರೆ. CM ಬಂದರೆ ಆವಾಗ ಪ್ಯಾಚ್ ಮಾಡ್ತಾರೆ, ಆವಾಗ ಬರೀ ಟೇಪೆ ಕೆಲಸ ಮಾಡ್ತಾರೆ. ಆಮೇಲೆ ಮತ್ತೆ ಅದು ಅಂದರೆ CM ಮಾತ್ರ ಇದು ಮಾಡಬೇಕಾ, ಬೇರೆಯವ್ರು ಬೇಡವಾ ಇದು? ಸರ್, ಸುಮಾರು ವರ್ಷ ಆಯಿತು ಸರ್. ಇಲ್ಲಿ ಬರೀ ಆಕ್ಸಿಡೆಂಟ್ ಬೇಜಾನ್. ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲಿ ಸ್ಪಾಟ್ ಔಟ್ ಆಗ್ತಾ. ಇಲ್ಲಿ ಒಬ್ಬ ಫಿಲಮ್ ನಾಗಣ್ಣ ಅವರು ಅಳಿಯ ಸ್ಪಾಟ್ ಔಟೇ ಆಗ್ಬಿಟ್ರು. ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾ ಸರ್? ಇಲ್ಲಿ ಯಾರು ಇದೇ ತೊಗೊಳ್ಳಲ್ಲ, ಇಲ್ಲಿ ರೆಸ್ಪಾನ್ಸೇ ತೊಗೊಳ್ಳಲ್ಲ. ಎಷ್ಟು ಹೇಳಿದ್ರು ಈಗ ರಸ್ತೆ ಅಧಿಕಾರಿಗಳು ಗೊತ್ತಿಲ್ವಾ? ನೋಡ್ಕೊಂಡು ಹೋಗ್ತಾರಲ್ಲ ಸರ್. ನೋಡ್ಕೊಂಡು ಹೋಗಿದ್ರು ಅವ್ರಿಗೂ ಇದೇ ಇಲ್ವಲ್ಲ, ಕ್ಯಾರೆ ಅನ್ನಲ್ವಲ್ಲ ಯಾರು. ಇಲ್ಲಿ ಲೀಡರ್ಗಳು ಇದ್ದಾರೆ. ಲೀಡರ್ಗಳು ಏನು ಮಾಡ್ತಾ ಇದ್ದಾರೆ, ಅವ್ರು ಗಮನಕ್ಕೆ ತಗೋಬೇಕು. ಹಿಂಗೆಲ್ಲ ಹಿಂಗೆ ಅಂತ ಅಧಿಕಾರಿಗಳು ಶಾಸಕರು ಯಾವ ರಸ್ತೆಯಲ್ಲಿ ಓಡಾಡ್ತಾರೆ? ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾನೆ. ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಏನು ಗಮನಕ್ಕೆ ತಗೊಳ್ಳಲ್ಲ.